ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಚುನಾವಣಾ ಗುದ್ದಾಟದಲ್ಲಿ ಎಲ್ಪಿಜಿ ಇಂಧನ ಪೂರೈಕೆ ವ್ಯವಸ್ಥೆಯಲ್ಲಿ ತೀವ್ರ ವ್ಯತ್ಯಯವಾಗಿ ಆಟೋ ಚಾಲಕರುಗಳ ಬಡ ಕುಟುಂಬಗಳು ಬೇದಿಗೆ ತಳ್ಳಲ್ಪಡುತ್ತಿವೆ. ಕೂಡಲೇ ರಾಜ್ಯ ಸರ್ಕಾರವು ಆಟೋ ಚಾಲಕರ ಕುಟುಂಬಗಳ ರಕ್ಷಣೆಗೆ ಧಾವಿಸಬೇಕು ಹಾಗೂ ಈ ತಕ್ಷಣದಿಂದಲೇ 15,000 ರುಗಳ ಸಹಾಯಧನವನ್ನು ಘೋಷಿಸಬೇಕೆಂದು ಆಮ್ ಆದ್ಮಿ ಪಕ್ಷ ಇಂದು ಆಗ್ರಹಿಸಿತು. ಪಕ್ಷದ ರಾಜ್ಯ ಆಟೋ ಘಟಕದ ಅಧ್ಯಕ್ಷ ಆಯೂಬ್ ಖಾನ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ, ಕೊಲ್ಲಿ ಯುದ್ಧದ ನೇರ ಪರಿಣಾಮಗಳನ್ನು ಅರಿಯುವಲ್ಲಿ ವಿಫಲಗೊಂಡಿರುವ ಕೇಂದ್ರ ಸರ್ಕಾರವು ರಾಷ್ಟ್ರದಾದ್ಯಂತ ಸೂಕ್ತ ಇಂಧನ ವ್ಯವಸ್ಥೆಗಳನ್ನು ಮಾಡಿಕೊಳ್ಳದೆ ಜನಸಾಮಾನ್ಯರು ಪರಿತಪ್ಪಿಸುವಂತಾಗಿದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರವು ಉಪಚುನಾವಣೆಯ ಭರಾಟೆಯಲ್ಲಿ ಪರಿಸ್ಥಿತಿಯ ಲಾಭವನ್ನು ಪಡೆಯುತ್ತಿರುವ ಕಾಲಸಂತೆಕೋರರನ್ನು ತಡೆಗಟ್ಟುವಲ್ಲಿ ವಿಫಲವಾಗಿದೆ. ಗ್ಯಾಸ್ ಸಿಲಿಂಡರ್, ಎಲ್ಪಿಜಿ ಬಂಕ್ಗಳಲ್ಲಿ ಅವ್ಯಾಹತವಾಗಿ ದುಪ್ಪಟ್ಟು ದರದಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡಲು ರಾಜಾರೋಷವಾಗಿ ಅನುವು ಮಾಡಿಕೊಟ್ಟಿರುವುದು ದುರಾದೃಷ್ಟಕರ. ಸರ್ಕಾರದ ತೂಕ ಮತ್ತು ಮಾಪನ ಇಲಾಖೆ ಅಧಿಕಾರಿಗಳು ಈ ಕಾಳಸಂತೆಕೋರರನ್ನು ಮಟ್ಟ ಹಾಕದೆ ಕಣ್ಮುಚ್ಚಿ ಕುಳಿತಿರುವುದು ಸರ್ಕಾರದ ವೈಫಲ್ಯವನ್ನ ಎತ್ತಿ ತೋರಿಸುತ್ತದೆ. ಇಂತಹ ಸಂದರ್ಭದಲ್ಲಿ ಆಟೋ ಚಾಲಕರುಗಳು ಕಳೆದ 15 ದಿವಸಗಳಿಂದ ಆಟೋಗಳನ್ನು ರಸ್ತೆಗೆ ಇಳಿಸಲಾಗದೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾರೆ. ದೈನಂದಿನ ಗಳಿಕೆಯಲ್ಲಿ ತಮ್ಮ ಜೀವನವನ್ನು ನಡೆಸುತ್ತಿರುವ ಆಟೋ ಚಾಲಕರು ಸೇರಿದಂತೆ ಸಣ್ಣ ಹೋಟೆಲ್ ಮಾಲಕರುಗಳು, ಗಿಗ್ ಕಾರ್ಮಿಕರ ರಕ್ಷಣೆಗೆ ಸರ್ಕಾರ ಕೂಡಲೇ ಮುಂದಾಗಬೇಕು. ಈ ತಕ್ಷಣದಿಂದಲೇ 15,000 ರುಗಳ ಸಹಾಯಧನವನ್ನು ಘೋಷಿಸಬೇಕು ಎಂದು ಆಯೂಬ್ ಖಾನ್ ಮನವಿ ಮಾಡಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಸೀತಾರಾಮ್ ಗುಂಡಪ್ಪ, ಸಂಘಟನಾ ಕಾರ್ಯದರ್ಶಿ ಡಾ ಸತೀಶ್ ಕುಮಾರ್, ಆಟೋ ಘಟಕದ ಬೆಂಗಳೂರು ನಗರ ಅಧ್ಯಕ್ಷ ಅನಿಲ್ ಕುಮಾರ್, ಸಾಮಾಜಿಕ ಹೋರಾಟಗಾರ ಎಜೆ ಖಾನ್ ಸೇರಿದಂತೆ ಅನೇಕ ಆಟೋ ಚಾಲಕರು, ಹೋರಾಟಗಾರರು ಭಾಗವಹಿಸಿದ್ದರು. ಪದಾಧಿಕಾರಿಗಳು ಹಾಗೂ ಆಟೋ ಚಾಲಕರುಗಳು ಭಾಗವಹಿಸಿದ್ದರು. ನಮಸ್ಕಾರ ಆತ್ಮೀಯರೇ, ಇವತ್ತಿನ ದಿವಸ ನಾವು ಇಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ LPG ಬೆಲೆ ಏರಿಕೆ ವಿರುದ್ಧ ನಾವು ಒಂದು ಪ್ರತಿಭಟನೆ ನಡೆಸಿ ಆಟೋ ಚಾಲಕರಿಗೆ ಏನಾರು ಈ ಅಮೆರಿಕ ಇರಾನ್ ಯುದ್ಧದ ವಿಪರೀತ ಪರಿಣಾಮ ಬೀರ್ತಿರೋದು, ಅದರಿಂದ LPG ಬೆಲೆ ತುಂಬಾ ಏರ್ಕೊಂಡು ಹೋಗಿದೆ ಮೊದಲನೇದಾಗಿ. ಇನ್ನೊಂದು, ಅದು ಲಭ್ಯನೂ ಇಲ್ಲ. ಪ್ರತಿಯೊಂದು ನೀವು ಪೆಟ್ರೋಲ್ ಪಂಪಲ್ಲಿ ನೋಡಿದ್ರೂ ಸಾವಿರಾರು ಆಟೋಗಳಲ್ಲಿ ಲೈನಲ್ಲಿ ನಿಂತ್ಕೊಂಡು ಅವರು ದಿನಕ್ಕೆ 4-5 ಗಂಟೆ ಕಾಲ ಲೈನಲ್ಲಿ ನಿಂತ್ಕೊಂಡ್ರೆ ಅವರು ದುಡ್ಕೊಂಡು ಅವ್ರ ಕುಟುಂಬದವ್ರನ್ನ ಹೇಗೆ ನೋಡ್ಕೊಳ್ಳೋದಕ್ಕಾಗೋದು ಅಂತ ಈ ಥರ ಸಮಸ್ಯೆಗಳು ಹಲವಾರು ನೋಡಿದೆ ಈ ಪ್ರಪಂಚ. ರಷ್ಯಾ ಯುಕ್ರೇನ್ ವಾರ್ ಆಗಲಿ, ಈ ಮೈಕ್ರೋಚಿಪ್ ಕೊರತೆ ಆಗಲಿ, ಇಂಥ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಪ್ರಪಂಚ ಅಂದಮೇಲೆ. ಇದನ್ನು ಹೇಗೆ ಎದುರಿಸೋದು ಅನ್ನೋದು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಅವರು ಪ್ರತಿಯೊಂದು ದೇಶ, ಚೈನಾದಲ್ಲಿ ಯಾಕೆ ಈ ಥರ ಲೈನ್ಗಳು ಕಾಣಿಸ್ತಾ ಇಲ್ಲ, ಅಮೆರಿಕಾದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ, ಯುರೋಪಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ಯಾಕೆಂದರೆ ಅಲ್ಲಿ ಅರ್ಹ ಹಾಗೂ ಕಾಂಪಿಟೆಂಟ್ ಸರ್ಕಾರಗಳಿದ್ದಾವೆ. ನಮ್ಮ ಸರ್ಕಾರ ಅಯೋಗ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಅವ್ರದ್ದು ಸ್ಟ್ರಾಟಜಿಕ್ ರಿಸರ್ವ್ಸ್ ಅಂತ ಇರುತ್ತೆ. ಚೈನಾ, ಅಮೆರಿಕ, ರಷ್ಯಾ ಅವರೆಲ್ಲ ಇವತ್ತಿನ ದಿವಸ ಏನಾರು ಕಚ್ಚಾ ತೈಲ ನಿಂತು ಹೋದರೆ ನೆಕ್ಸ್ಟ್ ಒಂದು 6-8 ತಿಂಗಳವರೆಗೂ ಅವರು ಅಲ್ಲಿ ಪೂರೈಸ್ಕೋತಾರೆ ಆ ರಿಸರ್ವ್ಸಿಂದ. ನಮ್ಮ ಕೇಂದ್ರ ಸರ್ಕಾರ ಇದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಏನಾರು ಅರ್ಥಕ್ವೇಕ್ ಬಂತು ಅಥವಾ ಫ್ಲಡ್ಸ್ ಬಂದರೆ ಅರ್ಥ ಆಗುತ್ತೆ, ಅದು ಯಾರ ಕೈಯಲ್ಲೂ ಇರಲ್ಲ. ಆದರೆ ನಮ್ಮ ಕೇಂದ್ರ ಸರ್ಕಾರ ಸ್ಟ್ರಾಟಜಿಕ್ ರಿಸರ್ವ್ಸನ್ನು ಇಟ್ಕೊಂಡಿಲ್ಲ. ಈ ಸಮಸ್ಯೆ ಅದರಿಂದನೇ ಬರ್ತಾ ಇದೆ. ಅದಕ್ಕೆ ಈ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಹಾಕ್ತಾ ಇದ್ದೀವಿ. ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇದ್ದೀವಿ. ಪ್ರತಿ ಆಟೋ ಚಾಲಕರ ಕುಟುಂಬದವರಿಗೆ ತಿಂಗಳಿಗೆ 15,000 ರೂಪಾಯಿ ಈ ಸಂಕಷ್ಟ ಮುಗಿಯುವವರೆಗೂ ಕೊಡಬೇಕು ಅಂತ ಕೇಳ್ತೀನಿ. ಇಲ್ಲದೆ ಇದ್ರೆ ಎಚ್ಚರಿಕೊಳ್ಳಿ. ಆಮ್ ಆದ್ಮಿ ಪಕ್ಷ ರಾಜ್ಯದಾದ್ಯಂತ ನಮ್ಮ ಹೋರಾಟವನ್ನು ಇನ್ನೂ ತೀವ್ರ ಮಾಡಿಕೊಂಡು ನಿಮ್ಮ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳಿ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಾಯಿ ಭುವನೇಶ್ವರ ಆಶೀರ್ವಾದ ಇರಲಿ.